ಪರಮಾತ್ಮ ಪ್ರಾಪ್ತಿಯಾಗ್ಯಾನ. ನಿರಾಕಾರ ನಿರ್ಗುಣ ಬ್ರಹ್ಮ ಚತುರ್ಮುಖ ಬ್ರಹ್ಮಲೋಕಕ್ಕೆ ಹೋದ ನಂತರ ಪ್ರಾಪ್ತಿ ಆಗ್ತಾನೆ. Then the Lord compares the two types of goals, that is God and the world. ಪರಮಾತ್ಮ ಮುಂದೆ ಹೇಳ್ತಾನ ಏನದ ಎರಡು ರೀತಿಯ ಗುರಿಗಳನ್ನು ಹೊಂದಿದಾರಂತ. ಒಬ್ಬ ಪರಮಾತ್ಮ ಬೇಕಂತಾನ, ಒಬ್ಬವ ಜಗತ್ ಬೇಕಂತ. Nobody can put an end to the cycle of birth by reaching higher lokas, higher worlds, or by acquiring better bodies ಅಂತಾರ. ಏನಂತಾರ, ಎಂತ ಒಂದು ಚಲೋ ಸ್ಫುರದ್ರೂಪವಾದಂತ ಶರೀರವನ್ನು ಹೊಂದಿದ್ರು ಕೂಡ ಈ ಜನನ ಮರಣ ಚಕ್ರದಿಂದ ತಪ್ಪಿಸ್ಕೊಳಕ್ಕೆ ನಮಗೂ ಬರುವುದಿಲ್ಲ, ಸಾಧ್ಯ ಆಗುದಿಲ್ಲ ಅಂತ. ಚಲೋ ಶ್ರೀಮಂತ ಮನ್ಯಾಗ ಹುಟ್ಟಬಹುದು, ಚಲೋ ರಾಜಮನೆತನದಾಗ ಹುಟ್ಟಬಹುದು, ಚಲೋ ಬಣ್ಣ ಚಲೋ ಎತ್ತರ ಮನ್ಯಾಗ ಹುಟ್ಟಬಹುದು, ಗಂಡಾಗಿ ಹುಟ್ಟಬಹುದು, ಏನ ಶ್ರೇಷ್ಠ ಅಂತೀರಿ ಜಗತ್ನಾಗ ಅದಾಗಿ ಹುಟ್ಟಬಹುದು. ಆದ್ರ ಮೋಕ್ಷ ಮಾತ್ರ ಆಗುದಿಲ್ಲ. By acquiring better bodies, even Brahma, the creator, who has the longest duration of the life, his duration being 2000 Chaturayugas, cannot be free from finitude. ಈ ಚತುರ್ಮುಖ ಬ್ರಹ್ಮನಾದ್ರೂ ಕೂಡ ಅವನ ಆಯುಷ್ಯ 2000 ಚತುರ್ಯುಗಗಳು ಇದ್ರೂ ಕೂಡ ಆ 2000 ಚತುರ್ಯುಗಗಳು ಏನದ ಮನುಷ್ಯನ ಜನ್ಮ ದೃಷ್ಟಿಯಿಂದ ನೋಡಿದ್ರೆ ದೊಡ್ಡ ಆಯುಷ್ಯ ಹೊರತು ಅವ್ರೇನು ಅಮರ ಅನ್ನುವಂಥದ್ದಿಲ್ಲ. ಚತುರ್ಮುಖ ಬ್ರಹ್ಮನಿಗೂ ಕೂಡ ಆ 2000 ಚತುರ್ಯುಗಗಳ ನಂತರ ಮರಣ ಇದೆ. ಆತ್ಮೀಯರೇ, ದೇವತೆಗಳಿಗೆ ಮರಣ ಇದೆ, ದೇವರಿಗೆ ಮರಣವಿಲ್ಲ ಅನ್ನುವಂಥದ್ದು ಇಲ್ಲೇ ಹೇಳ್ತಾರೆ ನೋಡಿ. ಅವ್ರಿಗೆ ಆಯುಷ್ಯ ಹೆಚ್ಚಿಗೆ ಅದ. ಎಷ್ಟೇ ಆಯುಷ್ಯ ಇದ್ರು ಕೂಡ ಒಂದು ದಿವಸ ಅವ್ರಿಗೂ ಕೂಡ ಮರಣದ ಚತುರ್ಮುಖ ಬ್ರಹ್ಮಂದ ಹೇಳಾಕತ್ತಾರ 2000 ಚತುರ್ಯುಗಗಳು ಅವರ ಆಯುಷ್ಯ ಇದೆ. ಆದ್ರೂ ಕೂಡ ಅವ ಪರಿಚ್ಛಿನ್ನತ್ವದಿಂದ ಅವಾಗ ಮೋಕ್ಷ ಇಲ್ಲ, ಅವ ಪರಿಚ್ಛಿನ್ನ ಅದ. Then what to talk about other things and beings which appear during the day of Brahma and disappear during the night. ಇನ್ನ ಆ ಚತುರ್ಮುಖ ಬ್ರಹ್ಮನ ಬಗ್ಗೆ ಹಿಂಗೆ ಹೇಳಿದಾಗ ಯಾವ ಉಳಿದ ದೇವತೆಗಳ ಬಗ್ಗೆ ಏನ್ ಹೇಳುವುದದ, ಅವುಗಳು ಕೂಡ ಒಂದೇ ಕಾಲಗತಿಯಲ್ಲಿ ಕಾಲಗರ್ಭದಲ್ಲಿ ಅವು ಕೂಡ ಮರಣವನ್ನ ಹೊಂತಾರ. And what to talk about all other things being which appears during the day of Brahman and disappear during the night. Hence all the words and achievements therein are finite. ಈ ಜಗತ್ತಿನಲ್ಲಿ ಯಾವುದ ಮನುಷ್ಯ ಇರಲಿ, ಅವ ಏನನ್ನ ಸಾಧನೆ ಮಾಡ್ಲಿ, ಅವು ಎಲ್ಲವೂ ಪರಿಮಿತಿ ಉಳ್ಳವದವ. ಪರಿಮಿತಿ ಇಲ್ಲದ ಯಾವುದೂ ಇಲ್ಲ, ಎಲ್ಲವೂ ಲಿಮಿಟೆಡ್ ಅದಾವ ಅಂತ ಹೇಳ್ತಾರ ಅಪ್ಪು. ಈಸ್ ಇಂಪೆರಿಷಬಲ್ ಅಂಡ್ ಈಸ್ ದ ಸುಪ್ರೀಂ ಗೋಲ್ ಆಫ್ ಲೈಫ್. ಪರಮಾತ್ಮ ಮಾತ್ರ, ಆ ನಿರಾಕಾರ ನಿರ್ಗುಣ ಪರಮಾತ್ಮ ಮಾತ್ರ ನಾಶರಹಿತದನ. ಆಲ್ ಬೀಯಿಂಗ್ಸ್ ಎಕ್ಸಿಸ್ಟ್ ಇನ್ ಹಿಮ್. ಎಲ್ಲ ಜೀವಿಗಳು ಆ ಪರಮಾತ್ಮನಲ್ಲಿ ಇರ್ತಾರೆ. ಅಂಡ್ ಎವ್ರಿಥಿಂಗ್ ಈಸ್ ಪರ್ವೈಡೆಡ್ ಬೈ ಹಿಮ್. ಅವರು ಆ ಒಂದು ಪರಮಾತ್ಮ ತತ್ವದಿಂದ ವ್ಯಾಪಕಗೊಂಡಾರೆ. ಅಂಡ್ ಅಟೈನಿಂಗ್ ಹಿಮ್ ಒನ್ ಡಸಂಟ್ ಟೇಕ್ ರೀಬರ್ತ್ ಇನ್ ದ ಮಾರ್ಟಲ್ ವರ್ಲ್ಡ್. ಯಾರು ನಿರಾಕಾರ ನಿರ್ಗುಣ ಬ್ರಹ್ಮ ತತ್ವವನ್ನು ತಿಳಿತಾರೆ ಅಥವಾ ಅಪರೋಕ್ಷ ಜ್ಞಾನ ಆಗ್ತದ, ಅವರು ಮಾತ್ರ ಈ ಜಗತ್ತಿನಲ್ಲಿ ಹುಟ್ಟು ಬರುವುದಿಲ್ಲ. ಉಳಿದ ಎಲ್ಲಾ ಜೀವಿಗಳಲ್ಲ, ಎಲ್ಲ ದೇವತೆಗಳಿಗೂ ಕೂಡ ಅವರು ಹುಟ್ಟಿ ಬರಬೇಕು. ಪುನಃ ಪುನಃ ಹುಟ್ಟಿ ಪುನಃ ಪುನಃ ಮರಣವನ್ನ ಹೊಂದಬೇಕು, ಹುಟ್ಟಬೇಕು, ಸಾಯಬೇಕು. ಅವ್ರಿಗೂ ಕೂಡ ಗತಿ ಅದ ಅಂತ ಹೇಳಿ ಮುಂದೆ thus the Lord established that attainment of God is the highest goal compared to all the achievements in the world. ಮುಂದೆ ಪರಮಾತ್ಮ ಆ ಉಪಾಸಕನ ಗುರಿಯನ್ನ ಹೆಚ್ಚಿಗೆ ಮಾಡಿ ಹೇಳಾಗತ್ತಾನ. ಯಾಕೆ ಹಂಗ ಹೇಳಾಗತ್ತಾನ ಅಂದ್ರೆ ಈ ಅಧ್ಯಾಯ ಯಾರಿಗೆ ಸಂಬಂಧಪಟ್ಟದ? ಉಪಾಸಕನಿಗೆ ಸಂಬಂಧಪಟ್ಟಿರೋದ್ರಿಂದ ಆ ಉಪಾಸಕನ ಹೆಚ್ಚಿಗೆ ಮಾಡಿ ಹೇಳಾಗತ್ತಾನ. ಏನಂತ, ಆ ಉಪಾಸಕ ಏನ್ ಸಾಧನೆ ಮಾಡಲ್ಲ, ಅವನ ಸಾಧನೆ ಎಲ್ಲರಿಗಿಂತ ದೊಡ್ಡದು ಅಂತ ಹೇಳ್ತಾರೆ. ಅಂದ್ರೆ ಹಂಗೆ ಹೇಳಿದ್ರು ಕೂಡ ನಿರಾಕಾರ ನಿರ್ಗುಣ ಪರಬ್ರಹ್ಮ ತತ್ವನ ಇಲ್ಲೇ ಏನ್ ತಿಳಿತಾನ ಅವನಿಗಿಂತಲೂ ಕಡಿಮೆನೆ ಅಂತ ಅರ್ಥ. ನಾವು ಕೃಷ್ಣ ಡಿಸ್ಕಸ್ ದ ಟೂ ಪಾಸ್ ದಟ್ ಲೀಡ್ ಟು ದ ಟೂ ಗೋಲ್ಸ್ ದಟ್ ಆರ್ ಸಬ್ಜೆಕ್ಟ್ ಟು ನಾನ್ ರಿಟರ್ನ್ ಅಂಡ್ ರಿಟರ್ನ್. ಆಮೇಲೆ ಭಗವಂತ ಇಲ್ಲಿ 2 ದಾರಿಗಳನ್ನ ಹೇಳ್ತಾರೆ. ಒಂದು ಕೃಷ್ಣ ಮಾರ್ಗ, ಒಂದು ಕೃಷ್ಣಗತಿ, ಒಂದು ಶುಕ್ಲಗತಿ ಅಂತ 2 ಮಾರ್ಗಗಳನ್ನ ಹೇಳ್ತಾರೆ. ಒಂದರಲ್ಲಿ ಪುನಃ ಈ ಭೂಲೋಕಕ್ಕೆ ಬರುತ್ತದೆ, ಇನ್ನೊಂದರಲ್ಲಿ ಭೂಲೋಕಕ್ಕ ಮರಳಿ ಬರುವುದಿಲ್ಲ. And Upasaka attains Kramamukti by departing through the bright path Shuklagati, which is presided over by deities of fire. ಶುಕ್ಲಗತಿ ಏನದ ಕೃಷ್ಣಗತಿಗಿಂತ ಶ್ರೇಷ್ಠವಾದ ಮಾರ್ಗ. ಯಾವ ಉಪಾಸಕ ಬ್ರಹ್ಮಲೋಕಕ್ಕೆ ಹೋಗಿ ಕ್ರಮಮುಕ್ತಿಯನ್ನು ಹೊಂದುತ್ತಾನೋ ಅದು ಶುಕ್ಲಗತಿ ಅನಿಸ್ಕೋತದ. ಆ ಶುಕ್ಲಗತಿಯನ್ನು ಕರೆದುಕೊಂಡು ಹೋಗ್ತಾ ಇರುವಂತಹ ದೇವತೆಗಳು ಯಾರು ಅಂದ್ರ ಅಗ್ನಿ,
ದಿವಸ ಮತ್ತು ಬ್ರೈಟ್ ಫೋರ್ಟ್ ನೈಟ್ ಉತ್ತರಾಯಣ ಇವು ಏನದಾವ, ಇವು ಈ ಪಂಚಾಂಗದಿಂದ ಕೂಡಿದಂತಹ ಕಾಲಮಾನ ಏನದ, ಆ ದೇವತೆಗಳು ಅವನ್ನ ಶುಕ್ಲಗತಿ ಮಾರ್ಗವಾಗಿ ಚತುರ್ಮುಖ ಬ್ರಹ್ಮಲೋಕನಿಗೆ ಕರ್ಕೊಂಡು ಹೋಗ್ತಾವ. ಅಲ್ಲಿ ಅವ ಕ್ರಮ ಮುಕ್ತಿ ಬಂತಾನ. ಇದು ಶ್ರೇಷ್ಠ. ಇವೆರಡರಲ್ಲಿ ಇದು ಶ್ರೇಷ್ಠ. ಈ ಗೋಸ್ ಟು ಬ್ರಹ್ಮಲೋಕ, ಗೇನ್ಸ್ ಸೆಲ್ಫ್ ನಾಲೆಜ್ ಫ್ರಮ್ ಚತುರ್ಮುಖ ಬ್ರಹ್ಮ ಹಿಮ್ಸೆಲ್ಫ್ ಅಂಡ್ ಬಿಕಮ್ಸ್ ಲಿಬರೇಟೆಡ್. ಅವ ಬ್ರಹ್ಮಲೋಕಕ್ಕೆ ಹೋಗಿ ಆತ್ಮಜ್ಞಾನವನ್ನ ಚತುರ್ಮುಖ ಬ್ರಹ್ಮನಿಂದ ಪಡೆದು ತನ್ನ ಆವರಣ ದೋಷವನ್ನ ಕಳೆದುಕೊಂಡು ಅವನು ಅಲ್ಲಿಂದ ಅಲ್ಲಿ ಮುಕ್ತಿಯನ್ನು ಹೊಂದುತ್ತಾನೆ. ಇನ್ನು ಕೆಲವು ಮಂದಿ ಕರ್ಮಠರು ಅದಾರ, ಅವ್ರಿಗೆ ರಿಚುವಲಿಸ್ಟ್ ಅಂತಾರ. ಅವ್ರು ಯಾವ ಮಾರ್ಗದಿಂದ ಹೋಗ್ತಾರ? ಕೃಷ್ಣಗತಿಯಿಂದ ಹೋಗ್ತಾರ. ಕೃಷ್ಣಗತಿ ಅಂದ್ರೆ ಏನು? ಅಲ್ಲಿ ಯಾವ ದೇವತೆಗಳು ಹೊಗೆ ಮತ್ತು ಕತ್ತಲ ಮತ್ತು ಅಲ್ಲಿ ಏನದ ದಕ್ಷಿಣಾಯನ ಈ ಒಂದು ಕಾಲಮಾನದಲ್ಲಿ ಪ್ರಯಾಣ ಮಾಡುವಂತವ್ರು ಅವರು ಕೃಷ್ಣಗತಿ ಅಂತಾರ. ಅವ್ರು ಎಲ್ಲಿ ಹೋಗ್ತಾರ ಅಂದ್ರೆ ಸ್ವರ್ಗಲೋಕಕ್ಕೆ ಹೋಗ್ತಾರ. ಅಲ್ಲಿ ಸ್ವರ್ಗಲೋಕದಿಂದ ಅವ್ರು ಮತ್ತೆ ಹೊಳ್ಳಿ ಈ ಭೂಲೋಕಕ್ಕೆ ಬಂದು ಮತ್ತೆ ಇಲ್ಲೇ ಪುಣ್ಯನ ಗಳಿಸಿ ಆ ಪುಣ್ಯ ಪಾಪಗಳ ಅನುಗುಣವಾಗಿ ಮತ್ತೆ ಜನ್ಮಾಂತರವನ್ನು ಹೊಂದುತ್ತಾರೆ. ಇದು ಕೃಷ್ಣಗತಿ ಅಂತ ಹೇಳಿದ್ರು. ಶುಕ್ಲಗತಿ, ಕೃಷ್ಣಗತಿ ಅಂತ ಎರಡು ಗತಿ ಹೇಳಿದ್ರು. ಆದ್ರ ಜ್ಞಾನಿಗೆ ಗತಿ ಇಲ್ಲ. ಅದಕ್ಕೆ ಅವ್ರು ಆ ವಿಷಯ ಇಲ್ಲಿ ಬಂದಿಲ್ಲ. ಎಲ್ಲರೂ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಬೇಕು. Concluding the topic, Krishna glorifies the result of Upasana as a superior to all other results gained through all other pursuits. ಇಲ್ಲಿ ಉಪಾಸಕನ ಇರುವ ವಿಷಯ ಇರುವುದರಿಂದ, ಇದು ಜ್ಞಾನಿ ವಿಷಯ ಇಲ್ಲದೆ ಇರುವುದರಿಂದ ಕರ್ಮಿಗೂ ಮತ್ತು ಉಪಾಸಕನ ಹೋಲಿಸಿದರೆ ಯಾರು ಶ್ರೇಷ್ಠ? ಉಪಾಸಕ ಶ್ರೇಷ್ಠ. ಆದ್ದರಿಂದ ಉಪಾಸಕನನ್ನು ಹೊಂದುತ್ತಾನೆ ಭಗವಂತ. Because none of them can take one to the goal, which is Upasana attain the supreme goal, the primal goal. ಯಾಕಂದ್ರೆ ಈ ಉಪಾಸಕ ಏನಂದ್ರೆ ಚತುರ್ಮುಖ ಬ್ರಹ್ಮಲೋಕಕ್ಕೆ ಹೋಗುವಂತ ಅಷ್ಟ ತಪಸ್ಸು ಧ್ಯಾನಾದಿಗಳನ್ನ ಮಾಡ್ಯಾನಾದ್ರಿಂದ ಅವನನ್ನ ಇಲ್ಲೇ ಭಗವಂತ ಹೊಗಳ್ತಾ ಇದ್ದ. ಇದೊಂದು ಮಾತು ಹೇಳ್ತಾರೆ ಕೇಳಿ ಲಕ್ಷ್ಯ ಕೊಟ್ಟು. ಉಪಾಸಕ ಕ್ಯಾನ್ ಟೇಕ್ ಎ ಸೀಕರ್ ಟು ಗುರು ಅಂಡ್ ಶಾಸ್ತ್ರ. ನ್ಯಾಚುರಲಿ ಉಪಾಸಕ ಬಿಕಮ್ಸ್ ಎ ಜ್ಞಾನಿ ಭಕ್ತ. He is liberated in the very life. He has no travel. This aspect of Jivan Mukti was taught in 7th chapter and will be continued from the 9th chapter. ನಾವೇನು ಇಲ್ಲಿ ಪ್ರಮುಖವಾಗಿ ವೇದಾಂತದ ವಿಚಾರ ಮಾಡಾಕತ್ತೀವಿ, ಆ ಉಪಾಸನೆ ಕರ್ಮ ಉಪಾಸನೆ ಮಾಡಿ ಮಲದೋಷ ಮತ್ತು ವಿಕ್ಷೇಪ ದೋಷವನ್ನ ನಿವೃತ್ತಿ ಮಾಡಿಕೊಂಡು ಅಂತಃಕರಣ ಸೂಕ್ಷ್ಮ ಮಾಡಿಕೊಂಡು ಆ ಒಂದು ಈ ಶಾಸ್ತ್ರವನ್ನ ಇಲ್ಲಿಯೇ ಗ್ರಹಣ ಮಾಡಿ ಇದ್ದದ್ದನ್ನ ಇದ್ದಂಗ ತಿಳ್ಕೊಳ್ಳುವಂತ ಸಾಮರ್ಥ್ಯ ಆ ಮನಸ್ಸಿಗೆ ಇತ್ತಂದ್ರ ಅಂತ ಉಪಾಸಕನಿಗೆ ಅವ ಮಾಡಿದಂತ ಕರ್ಮ ಮತ್ತು ಉಪಾಸನೆಗಳು ಶ್ರೋತ್ರಿಯ ಬ್ರಹ್ಮಷ್ಟು ಗುರುವಿನ ಹತ್ರ ಕರ್ಕೊಂಡು ಹೋಗ್ತಾವ. ಇದು ಜ್ಞಾನಿ ವಿಷಯ. ಇಲ್ಲೇ ಕಂಸನಾಗಿ ಹೇಳಾಗತ್ತೇನೆ. ಜ್ಞಾನಿ ಆಗಾಮಿದ್ದಂದ್ರೆ ಅವ ಇದ ಲೋಕದಲ್ಲಿನ ಅವ ಶ್ರೋತ್ರಿಯ ಬ್ರಹ್ಮಷ್ಟು ಗುರು ಹತ್ರ ಹೋಗ್ತಾನ. ಅದ್ಲ ಅಂದ್ರೆ ಗುರುನ ಅವನ ಹತ್ರ ಬಂದು ಶಾಸ್ತ್ರವನ್ನ ಹೇಳ್ತಾನ. ಅವ ನಿಜವಾಗಿ ಕೇಳ್ತಾ 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 ಆ ಜ್ಞಾನಿ ಭಕ್ತ ಆಗ್ತಾನ. ಅವ ಜ್ಞಾನಿ ಭಕ್ತ ಏನಾದನ, ಅವ ಇಲ್ಲಿಂದ ಇಲ್ಲೇ ಮುಕ್ತಿ ಹೊಂತಾನ. ಅವಂಗ ಗತಿ ಇಲ್ಲ, ಅವಂಗ ಪ್ರಯಾಣ ಇಲ್ಲ. ಈ ವಿಷಯವನ್ನ ಎಲ್ಲಿ ಹೇಳ್ಯಾರು ಅಂದ್ರ 7ನೇ ಅಧ್ಯಾಯದಲ್ಲಿ ಹೇಳ್ಯಾರ. ಮತ್ ಇನ್ನೂ ಸ್ವಲ್ಪ ವಿಷಯ ಹೇಳುವುದದ. ಅದನ್ನ ಎಲ್ಲಿ ಹೇಳ್ತೀವಿ ಅಂದ್ರ 9ನೇ ಅಧ್ಯಾಯದಲ್ಲಿ. ಇದೇ ಭಗವದ್ಗೀತೆ 9ನೇ ಅಧ್ಯಾಯದಲ್ಲಿ ಹೇಳ್ತೀವಿ. ಈ 8ನೇ ಅಧ್ಯಾಯದಲ್ಲಿ ಸಗುಣ ಉಪಾಸಕನ ಬಗ್ಗೆ ಪ್ರಶ್ನೆ ಬಂದಿದ್ದಕ್ಕ ಸ್ವಲ್ಪ ವಿಷಯಾಂತರ ಮಾಡಿ ಉಪಾಸಕರ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳುವ ಸಲುವಾಗಿ ಈ ಉಪಾಸಕನ ಒಂದು ಪ್ರತ್ಯೇಕವಾಗಿ ಒಂದು ಪ್ರಕರಣ ಮಾಡಿ ಅದಕ್ಕೆ ಅಕ್ಷರ ಬ್ರಹ್ಮ ಯೋಗ ಅಂತ ಹೆಸರು ಇಟ್ಟು ಇಲ್ಲಿ ಉಪಾಸಕನ ಸಾಧನೆಯನ್ನು ಕುರಿತು ವಿವರಣೆಯನ್ನ ಮಾಡ್ತಾ ಇದ್ದಾನೆ ಭಗವಂತ. ಇದು ರಹಸ್ಯದ ಇದೆ. ಈ ರಹಸ್ಯವನ್ನ ಹೇಳೋರು ಪರಂಪರೆಯಲ್ಲಿ ಸಿಗ್ತಾರೆ. ಆತ್ಮೀಯರೇ, ಬುಕ್ ಓದಿದ್ರೆ ತಿಳಿಯುವುದಿಲ್ಲ, ಯಾವ ಬುಕ್ನಾಗೂ ತಿಳಿಯುವುದಿಲ್ಲ. ತಿಳಿದ್ರೆ ಹೇಳ್ರಿ ಬೇಕ. ಜೀವನ್ ಮುಕ್ತಿ ವಾಸ್ ಟಾಕ್ಡ್ ಇನ್ 7th chapter and will be concluded in the 9th chapter. ಆದ್ದರಿಂದ 7ನೇ ಅಧ್ಯಾಯದಾಗ ಏನು ಜೀವನ್ ಮುಕ್ತಿ, ಸತ್ಯೋ ಮುಕ್ತಿ, ಜೀವನ್ ಮುಕ್ತಿ, ಆಮೇಲೆ ವಿಧೇಯ ಮುಕ್ತಿ, ವಿಷಯ ಕೃತಿ ಏನ್ ಹೇಳ್ಯಾರ ಆ ವಿಷಯವನ್ನ ಮುಂದೆ 9ನೇ ಅಧ್ಯಾಯದಿಂದ ಮತ್ತೆ ಪ್ರಾರಂಭ ಮಾಡುವುದಾರ. ಇನ್ನೂ ಸ್ವಲ್ಪ ವಿಷಯ ಹೇಳುವುದಾವ. ಇಲ್ಲೇ ಏನೋ ಇಲ್ಲಿ ವಿಷಯ ಬಂತು ಅಂತಿಕೊಂಡು ಸಗುಣ ಉಪಾಸಕನ ಕುರಿತು 1-2 ಮಾತುಗಳನ್ನ ಹೇಳಾಕ ಒಂದು ಅಧ್ಯಾಯವನ್ನ ಮೀಸಲಿಟ್ಟಾನ ಭಗವಂತ ಅಂತ ಹೇಳ್ತಾರಪ್ಪ. If Upasana doesn't take one to Guru and Shastra, he continues to be self-ignorant. ಯಾವ ಉಪಾಸಕ ಅದಾನ ಅವ ನಿಷ್ಕಾಮ ಕರ್ಮ ಮಾಡಿದ, ನಿಷ್ಕಾಮ ಉಪಾಸನೆ ಮಾಡಿದ, ಆದ್ರೆ ಅವನ ಸಾಧನೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನಲ್ಲಿಗೆ ಹೋಗ್ಲಿಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಮರ್ಥ್ಯ ಆಗ್ಲಿಲ್ಲ ಅಂತಂದ್ರ ಅವ ಅಜ್ಞಾನಿಯಾಗಿ ಉಳಿಯುತ್ತಾನೆ. ಆತ್ಮೀಯರೇ, ಆವರಣ ಭಂಗ ಆಗುವುದಿಲ್ಲ.
ಅವ ಅಜ್ಞಾನಿಯಾಗಿ ಜೀವನವನ್ನ ಕೊನೆಗೊಳಿಸ್ತಾನ. ಬಟ್ ಹಿ ಟ್ರಾವೆಲ್ಸ್ ಬೈ ದ ಬೈಟ್ ಪಾತ್ ಟು ಬ್ರಹ್ಮಲೋಕ. ಅವ ಏನ್ ಮಾಡ್ತಾನ, ಬ್ರಹ್ಮಲೋಕಕ್ಕೆ ಹೋಗ್ತಾನ ಶುಕ್ಲಗತಿಯಿಂದ. ಯಾವನಿಗೆ ಗುರು ಸಿಗ್ಲಿಲ್ಲ ಅವ ಶುಕ್ಲಗತಿಯಿಂದ ಹೋಗ್ತಾನ. ಆದ್ರ ಕರ್ಮ ಉಪಾಸನೆ ಮಾಡಿರ್ಬೇಕು. ಅವ ಏನ ಚತುರ್ಮುಖ ಬ್ರಹ್ಮಲೋಕಕ್ಕೆ ಹೋಗಿ ಚತುರ್ಮುಖ ಬ್ರಹ್ಮಲೋಕದಿಂದ ಆ ವಿದ್ಯೆಯನ್ನ ಪ್ರಾಪ್ತಿ ಮಾಡ್ಕೊಂಡು ಅಲ್ಲಿಂದ ಅಲ್ಲಿ ಏನ ಮುಕ್ತಿ ಹೊಂತಾನ, ಕ್ರಮ ಮುಕ್ತಿ ಅಂತ ಹೇಳ್ತಾನ. The creator himself, he becomes a ಜ್ಞಾನಿ ಭಕ್ತ and is liberated. That is called ಕ್ರಮ ಮುಕ್ತಿ, which is discussed in the 8th chapter. ಇಲ್ಲಿ ಕ್ರಮ ಮುಕ್ತಿಯನ್ನ ಸಂದರ್ಭೋಚಿತವಾಗಿ ಇರ್ಲಿ ಅಂತಿಕೊಂಡು ಭಗವಂತ ತಿಳಿಸ್ಬೇಕನ್ನುವಂತ ವಿಷಯವನ್ನ ಇಲ್ಲಿ ಅದಕ್ಕೊಂದು ಅಧ್ಯಾಯ ಮೀಸಲಿಟ್ಟಾನೆ. The ಉಪಾಸನ is useful for ಜೀವನ್ ಮುಕ್ತಿ as well as ಕ್ರಮ ಮುಕ್ತಿ. ಆದ್ರಿಂದ ಈ ಉಪಾಸನೆ ಎದಕ್ಕೆ ಉಪಯೋಗ ಆಗ್ತದಂದ್ರ ಕ್ರಮ ಮುಕ್ತಿಯೂ ಉಪಯೋಗ ಬೀಳ್ತದೆ, ಮತ್ತೆ ಅದಕ್ಕೆ ಮುಕ್ತದ ಜೀವನ್ ಮುಕ್ತಿಗೆ ಉಪಯೋಗ ಅದ ಅಂತ ತಿಳ್ಕೊಂಡು ಇಲ್ಲಿ ಇಟ್ಟಾರ ಆತ್ಮೀಯರೇ. ಇದು ಈ ಅಧ್ಯಾಯದ ಸಾರಾಂಶ. ದ ಮೇನ್ ಟಾಪಿಕ್ಸ್ ಡಿಸ್ಕಸ್ಡ್ ಇನ್ ದಿಸ್ ಚಾಪ್ಟರ್ ಆರ್, ಈ ಒಂದು ಅಧ್ಯಾಯದಲ್ಲಿ ಏನೇನು ಚರ್ಚೆ ಮಾಡ್ಯಾರ ಅಂದ್ರೆ 1ರಿಂದ 4ನೇ ಶ್ಲೋಕದವರೆಗೆ ಡೆಫಿನೇಷನ್ ಆಫ್ ಬ್ರಹ್ಮ, ಅಧ್ಯಾತ್ಮ, ಕರ್ಮ, ಅಧಿಭೂತ, ಅಧಿದೈವ, ಅಧಿಯಜ್ಞ. 1ರಿಂದ 4ನೇ ಶ್ಲೋಕದ ಇವೆಲ್ಲವುಗಳ ವ್ಯಾಖ್ಯೆ ಕೊಟ್ಟಾವ. ಅವೆಲ್ಲ ಬಾಯ್ಪಾಟ್ ಮಾಡ್ಬೇಕು, ಗುರುತು ತಿಳ್ಕೋಬೇಕು. ಬಾಯ್ಪಾಟ್ ಮಾಡೋದು ಅಷ್ಟ ಅಲ್ಲದ ಅಂತಃಕರಣ ಆಕಾರ ಆಗ್ಬೇಕು. ನಾ ಹೆಂಗ್ ಹೇಳೇನಿ, ಅಂತಃಕರಣದ ಆಕಾರ ಆದಾಗನ ಅದು ಅರ್ಥ. ಆ ನಂತರ 5ನೇ ಶ್ಲೋಕದಿಂದ 14ನೇ ಶ್ಲೋಕದವರೆಗೆ ಏನ್ ಹೇಳ್ಯಾರ ಅಂದ್ರೆ ಆ ಪರಮಾತ್ಮನ ಧ್ಯಾನ ಹೆಂಗ್ ಮಾಡ್ತಾನ ಉಪಾಸಕ ಜೀವನ ಪರ್ಯಂತ ಆಗ್ಲಿ ಅಥವಾ ಸಾವು ಸಮೀಪ ಬಂದಾಗ ಆಗ್ಲಿ ಅನ್ನೋದನ್ನ ಹೇಳ್ತಾರ. ಮುಂದೆ 15ನೇ ಶ್ಲೋಕದಿಂದ 22ನೇ ಶ್ಲೋಕದವರೆಗೆ ಏನ್ ಹೇಳಿದ್ರು ಅಂದ್ರೆ ಕಂಪ್ಯಾರಿಸನ್ ಬಿಟ್ವೀನ್ ದ 2 ಟೈಪ್ಸ್ ಆಫ್ ಗೋಲ್ಸ್, ಗಾಡ್ ಅಂಡ್ ವರ್ಲ್ಡ್. ಜಗತ್ತನ್ನ ಆಯ್ಕೆ ಮಾಡ್ಕೊಂಡ ಸ್ಥಿತಿ ಏನದ, ಭಗವಂತನ ಆಯ್ಕೆ ಮಾಡ್ಕೊಂಡ ಸ್ಥಿತಿ ಏನದ ಅದ. 23ನೇ ಶ್ಲೋಕದಿಂದ 27ನೇ ಶ್ಲೋಕದ 23ರಿಂದ 27 5 ಶ್ಲೋಕದಲ್ಲಿ ಏನ್ ಹೇಳ್ಯಾರ, ಶುಕ್ಲಗತಿ ಮತ್ತು ಕೃಷ್ಣಗತಿ ಮಾರ್ಗವನ್ನು ಹೇಳ್ಯಾರ. 28ನೇ ಶ್ಲೋಕದಲ್ಲಿ ಈ ಅಧ್ಯಾಯದ ಮಹಿಮೆಯನ್ನು ಹೇಳಿ ಭಗವಂತ ಈ 8ನೇ ಅಧ್ಯಾಯವನ್ನ ಮುಗಿಸಿದ್ದಾರೆ. ಸಿನ್ಸ್ ದ Krishna begins the teaching with Akshara Brahma, this chapter is called Akshara Brahma Yoga. 8ನೇ ಅಧ್ಯಾಯ ಏನ್ ಎದರಿಂದ ಪ್ರಾರಂಭ ಆಗೈತೆ ನೋಡ್ರಿ. 8ನೇ ಅಧ್ಯಾಯ ಯಾವ ಶಬ್ದದಿಂದ ಪ್ರಾರಂಭ ಆಗೈತೆ ನೋಡ್ರಿ. ಈಗ ಹೇಳ್ತಾರ ನೋಡ್ರಿ, ಎಂತ ರಹಸ್ಯ ಐತಿ, ನಾವು ಅದನ್ನು ವಿಚಾರ ಮಾಡಿಲ್ಲ. ಏನದ್ರಿ ಫಸ್ಟ್ ಅಕ್ಷರ, ಫಸ್ಟ್ ಶ್ಲೋಕ 8ನೇ ಅಧ್ಯಾಯದಾಗ ಫಸ್ಟ್ ಶ್ಲೋಕ ಏನದರಿ. 1ನೇ ಶ್ಲೋಕ ಏನದರಿ, 9ನೇದನ್ 8ನೇದ್ರಿ ಅಲ್ಲ 8ನೇ ಅಧ್ಯಾಯದಾಗ ಅವ್ರಿಗೆ ಏನಂತಾರ, Krishna teaching with Akshara Brahma, this chapter is called Akshara Brahma Yoga. ಇಲ್ಲಿ ಸಗುಣ ಅಕ್ಷರ ಬ್ರಹ್ಮ ಯೋಗ ಅದ ವಿಷಯ ಇರೋದ್ರಿಂದ ಇದಕ್ಕೆ ಅಕ್ಷರ ಬ್ರಹ್ಮ ಯೋಗ. ಅಕ್ಷರ ಅಂದ್ರೆ ಮೊದಲನೇ ಶಬ್ದ ಅಲ್ಲ, ಅಕ್ಷರ ಬ್ರಹ್ಮ ಯೋಗ ಅಂದ್ರೆ ಸಗುಣ ಬ್ರಹ್ಮನ ವಿಷಯ ಇರೋದ್ರಿಂದ ಇದಕ್ಕೆ ಅಕ್ಷರ ಬ್ರಹ್ಮ ಯೋಗ. ಮತ್ತು ಕ್ರಮಮುಕ್ತಿ, ಇದಕ್ಕ ಕ್ರಮಮುಕ್ತಿ ಅಧ್ಯಾಯ ಅಂತ ಹೆಸರಿಟ್ಟರೆ ಬಹಳ ಚಲೋ ಆಗ್ತಿತ್ತು ಅಂತ ತಿಳ್ಕೊಂಡು ಅಪೂರ್ವ ಟೀಕಾ ಮಾಡ್ಯಾರ. ಇದಕ್ಕ ಅಕ್ಷರ ಬ್ರಹ್ಮ ಯೋಗ ಅಂದ್ರೆ ಬಹಳ ಮಂದಿಗೆ ಕನ್ಫ್ಯೂಸ್ ಆಗ್ತದೆ. ಇದಕ್ಕೆ ಕ್ರಮಮುಕ್ತಿ ಅಧ್ಯಾಯ ಅನ್ಬೇಕಾಗಿತ್ತೇನೋ ಅನ್ನುವಂತ ಒಂದು ಟಿಪ್ಪಣಿಯೊಂದಿಗೆ ಈ ಅಧ್ಯಾಯದ ಒಂದು ಸಂಕ್ಷಿಪ್ತ ಸಾರಾಂಶವನ್ನ ಸಮಗ್ರವಾಗಿ ಕೊಟ್ಟಿದ್ದಾರೆ. ಓಂ ತತ್ಸತ್. ಇದು ಈ ಅಧ್ಯಾಯದ ಒಂದು ಸಾರಾಂಶ, ಸಮಗ್ರವಾದ ಸಾರಾಂಶ. ಬ್ರಹ್ಮ ಕಿ ಮಧ್ಯಾತ್ಮ ಹೌದು. ಆ ಮೊದಲನೇ ಶ್ಲೋಕದ ಮೊದಲನೇ ಅಕ್ಷರ ಇರ್ತಾವ ಯೂಶುವಲಿ, ಇಲ್ಲಿ ಬೇರೆ ಅದ. ಕಿಂ ತತ್ ಬ್ರಹ್ಮ ಅಂತ ಐತಿ. ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ ಅಂತ ಐತಿ. ಅದಲ್ಲ, ಇಲ್ಲಿ ಅಕ್ಷರ ಬ್ರಹ್ಮ ಯೋಗ ಅಂದ್ರೆ ಈ ಸಗುಣ ಅಕ್ಷರ ಬ್ರಹ್ಮ ಕುಳಿತಿರುವುದರಿಂದ ಇಲ್ಲಿ ಅಕ್ಷರ ಬ್ರಹ್ಮ ಯೋಗ ಅಂತ ಎಂದಾರೆ. ಅಕ್ಷರ ಬ್ರಹ್ಮ ಯೋಗ ಅನ್ನೋದಕ್ಕಿಂತ ಈ ಕ್ರಮಮುಕ್ತಿ, ಈ ಉಪಾಸಕರ ಒಂದು ಕ್ರಮಮುಕ್ತಿಯನ್ನು ಕುರಿತು ಇಲ್ಲಿ ಹೇಳ್ಯಾರ ಅಂದಿದ್ರೆ ಬಹಳ ಚಲೋ ಆಗ್ತಿತ್ತು ಈ ಹೆಸರು ಅನ್ನುವಂತ ಮಾತನ್ನ ಇಲ್ಲಿ ಟಿಪ್ಪಣಿಯೊಂದಿಗೆ ಹೇಳಿ ಇಷ್ಟು ಒಂದು ಏನದ ಸಂಕ್ಷಿಪ್ತವಾದಂತಹ ಒಂದು ಸಾರಾಂಶದೊಂದಿಗೆ 9ನೇ ಅಧ್ಯಾಯಕ್ಕೆ ಪ್ರವೇಶ. 9ನೇ ಅಧ್ಯಾಯ ಬಹಳ ಶ್ರೇಷ್ಠವಾದ ಅಧ್ಯಾಯ, ಅಷ್ಟೇ ಕಠಿಣವಾದ ಅಧ್ಯಾಯ. ಆ ಅಧ್ಯಾಯವನ್ನ ಈಗ ಪ್ರಾರಂಭ ಮಾಡೋಣ. ಪ್ರಾರಂಭ ಮಾಡಿದ್ರೆ ಮಂಡಪ್ ಸರ್ ಮೊನ್ನೆ ದೊಡ್ಡ ಸರ್ ಅದಾರಿಲ್ಲ, ಶಿವರಾತ್ರಿ ನಾವು ಇಲ್ಲದಕ್ಕೆ ಓದಾಕ್ತಿದ್ರಿ ಪಾಪ.
ಮುಂದ್ ಓದಾಕ್ ಏನಿಲ್ಲಲ್ಲ. ನಿನ್ನೆ ಅದ್ರ ಹಿಂದಿನ ನ್ಯೂಸ್ ಎಲ್ಲಾ ಓದಿದ್ರು, ಅವ್ರೆಲ್ಲಾ ಬುಕ್ ಮುಗಿದಿದ್ದು. ಏನ್ ಓದ್ಬೇಕಪ್ಪ ಕೂಡ್ಲಂಗಾರ ಅದನ್ನ ಪ್ರಾರಂಭ ಮಾಡಿದ್ದು ಓದಿದ್. ನೀವ್ ಚಾಲು ಮಾಡ್ರಿ. ಸರಿ, ಓಕೆ. ಬ್ಯಾರೆ ಬುಕ್ ಓದಿದ್ರ ಹೇಳ್ರಿಪ್ಪ ಅವ್ರು. ಸರಿ, ಓದ್ರಿ ನೀವು. ನಾಳೆ ನಾಡ್ದ ನಾ ಇರ್ಲಿಕ್ಕಿಲ್ಲ ಮಧ್ಯಾಹ್ನ ಕ್ಲಾಸಿಗೆ ನೋಡ್ತಾರ. ಹ್ಞೂನ್ರಿ, ನಾಳೆ ನಾಡ್ದ 2 ದಿನ ಇರ್ಲಿಕ್ಕಿಲ್ಲ, ಮುಂದೆ ಬರ್ತೇನೆ ಮೋಸ್ಟ್ಲಿ. ಆಯ್ತು, 2 ನಿಮಿಷ ನಡೆಸ್ತೇನೆ ತಗೋರಿ. ನಿಮ್ಗೆ ಇದನ್ನು ಬಂದೈತಿ ಇಂಗ್ಲಿಷ್ನಾಗಿಂದ ಮುಂಜಾನೆ ಹೇಳುದು ಕೇನೋಪನಿಷತ್. ಕೇನೋಪನಿಷತ್ ತರ್ಸೇನಿಲ್ಲ ನಾನು ಮುಂಜಾನೆ ಓದಾಕಂತೇಳಿ. ನೀನ್ ಬಂದೈತಿ ಇಂಗ್ಲಿಷ್ನಾಗಿಂದು ಕೇನೋಪನಿಷತ್. ಹಾ, ಅದ ಬಂದದ ನಿಮ್ ಕಡೆ ಗೊತ್ತದ. ಅದನ್ನ ಇರ್ತೇನೆ, ನಾನು ಅದು ಇದ್ದೇ ಇರ್ತೇನೆ ಮನ್ಯಾಗ. ಅಷ್ಟು ಹೇಳೋದು ಎಲ್ಲಿ ಹೋಗುದಿಲ್ಲ. ಆಯ್ತಾಯ್ತು, ಇದ್ರ ನೀವು ಬರ್ರಿ, ಇಲ್ಲಾಂದ್ರೆ ನಾನು ಓದ್ತಿರ್ತೀನಿ. ಮಧ್ಯಾಹ್ನದ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಇನ್ನೊಂದು 2-3 ದಿವಸ. ಆಮೇಲೆ ಏನಾಗಲಿ ಅನಿಸ್ತದೆ. ಆಯ್ತಾಯ್ತಾಯ್ತು, ನಾನು 9ನೇ ಅಧ್ಯಾಯ ಪ್ರಾರಂಭ ಮಾಡ್ತೀನಿ, ಇದನ್ನ ಕಂಟಿನ್ಯೂ ಮಾಡಿ. ಓಕೆ ಸರ್, ಓಕೆ 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 ಥ್ಯಾಂಕ್ ಓಕೆ. ಚಲೋ ಮಾಡಿ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಂದೇ ಗುರು ಪರಂಪರಾಂ. ಅಹನವೋಧ್ಯಾಯಃ ರಾಜವಿದ್ಯಾ ರಾಜಗುಹ್ಯ ಯೋಗಃ. ರಾಜವಿದ್ಯಾ ರಾಜಗುಹ್ಯ ಯೋಗ ಹೆಸರು ಹೆಂಗದ ನೋಡ್ರಿ, ಬಹಳ ಸೀಕ್ರೆಟ್ ಅದ ಇಲ್ಲಿ. ಗುಹ್ಯ ಅಂದ್ರೆ ಇದು ಬಹಳ ರಹಸ್ಯದ. ಇದು ರಾಜವಿದ್ಯಾದ ವಿದ್ಯೆಗಳಲ್ಲಿ ರಾಜ ಶ್ರೇಷ್ಠವಾದಂತದ. ಆದ್ರಿಂದ 9ನೇ ಅಧ್ಯಾಯಕ್ಕೆ ನಾವು ಬಹಳ ಗೌರವ ಕೊಡ್ತೀವಿ. ವೇದಾಂತಿಗಳು ಬಹಳ ಗೌರವ. 2ನೇ ಅಧ್ಯಾಯ, ಆನಂತರ 7ನೇ ಅಧ್ಯಾಯ, ಆನಂತರ 9ನೇ ಅಧ್ಯಾಯ. ನಮಗ ಇವು ಇದರಲ್ಲಿ ಶಾಸ್ತ್ರ ಬಹಳ ಆಳದ ಮಟ್ಟಿಗೆ ಹೇಳ್ಕೊಂತ ಹೋಗೈತಿ, ಹೇಳ್ಯಾರ ಗುರುಗಳು ಅನ್ನುವಂತ ವಿಷಯ ಅಂತ. ಇಲ್ಲಿ ನಾವು ರಾಜವಿದ್ಯಾ ರಾಜಗುಹ್ಯ ಯೋಗ. ಇಲ್ಲಿ 1ರಿಂದ 6ನೇ ಶ್ಲೋಕದವರೆಗೆ ಏನ್ ಹೇಳ್ತಾರಂದ್ರೆ ಪ್ರಭಾವ ಸಹಿತ ಜ್ಞಾನದ ವಿಷಯವನ್ನು ಕುರಿತು ಹೇಳೋರು. 7ರಿಂದ 10ನೇ ಶ್ಲೋಕದವರೆಗೆ ಜಗತ್ತಿನ ಉತ್ಪತ್ತಿ ವಿಷಯ ಕುರಿತು ಹೇಳೋರದ. 11ನೇ ಶ್ಲೋಕದಿಂದ 15ನೇ ಶ್ಲೋಕದವರೆಗೆ ಭಗವಂತನನ್ನು ತಿರಸ್ಕರಿಸಿರುವ ಅಸುರಿ ಸ್ವಭಾವವುಳ್ಳವರ ನಿಂದೆ ಮತ್ತು ದೈವಿ ಸ್ವಭಾವವುಳ್ಳವರ ಭಗವತ್ ಭಜನೆಯ ಪ್ರಕಾರಗಳನ್ನು ಹೇಳ್ಕೊಂಡಿದೆ. 16ರಿಂದ 19ನೇ ಶ್ಲೋಕದವರೆಗೆ ಸರ್ವಾತ್ಮ ರೂಪದಿಂದ ಪ್ರಭಾವಯುಕ್ತ ಭಗವಂತನ ಸ್ವರೂಪದ ವರ್ಣನೆಯಾದ. 20ರಿಂದ 25ನೇ ಶ್ಲೋಕದವರೆಗೆ ಸಕಾಮ ಮತ್ತು ನಿಷ್ಕಾಮ ಉಪಾಸನೆ ಫಲವನ್ನು ಹೇಳೋದಾರ. 26ರಿಂದ 34ಕ್ಕ ನಿಷ್ಕಾಮ ಭಗವತ್ ಭಕ್ತಿಯ ಮಹಿಮೆಯನ್ನು ಹೇಳುವುದು. ವಿಷಯಗಳನ್ನ ಸಂಕ್ಷಿಪ್ತವಾಗಿ ಹೇಳಿ ವಿಜ್ಞಾನ ಸಹಿತ ಜ್ಞಾನವನ್ನು ಹೇಳುವ ಪ್ರತಿಜ್ಞೆ. 7ನೇ ಅಧ್ಯಾಯದೊಳಗೆ ಜ್ಞಾನ ಅಂದ್ರೆ ಏನು, ವಿಜ್ಞಾನ ಅಂದ್ರೆ ಏನು ಹೇಳಿವಿ. ಯಾರಿಗೆ ಗೊತ್ತೈತಿ, ಯಾರಿಗೆ ಮರುವಾಗೈತಿ ಅವ್ರಿಗೆ ಮರುವಾಗೈತಿ. ಈಗ ನಾನು ಕೇಳಕ್ ಹೋಗುದಿಲ್ಲ ಪ್ರಶ್ನೆನ, ನೀವು ಹೇಳಕ್ ಹೋಗ್ಬೇಡ. ಜ್ಞಾನ ವಿಜ್ಞಾನ ಅಂದ್ರೆ ಏನು? ಜ್ಞಾನವನ್ನು ಹೇಳುವ ಪ್ರತಿಜ್ಞೆಯನ್ನು ಭಗವಂತ ಮಾಡ್ತಾನಂದ್ರೆ ಪರೋಕ್ಷ ಜ್ಞಾನಕ್ಕ ಇಲ್ಲಿ ಜ್ಞಾನ ಅಂತಾರ, ಅಪರೋಕ್ಷ ಜ್ಞಾನಕ್ಕ ಇಲ್ಲಿ ಏನಂತಾರ ವಿಜ್ಞಾನ. ಇಷ್ಟನ್ನ ವಿಚಾರವನ್ನು ಇಟ್ಕೊಂಡು ಗ್ರಂಥದ ಪ್ರವೇಶ. ಶ್ರೀ ಭಗವಾನ್ ಉವಾಚ ಇದಂ ತುದೇ ಗುಹ್ಯತಮಂ ಪ್ರವಕ್ಷ್ಯಾಮನಸೂಯವೆ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೆ ಅಶುಭಾತ್. ಅಶುಭಾತ್ ಅಂತ ಇದಂ ತುತೆ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೆ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೆ ಅಶುಭಾತ್. ಇದು ಬೇರೆ, ಅದನ್ನ ದೀಕ್ಷೆ ಹೋಗೋದು ಬೇರೆ. ಕೃಷ್ಣ ಪರಮಾತ್ಮನು ಹೇಳಿದ್ರೆ ಅರ್ಜುನ ಅನಸೂಯವೇ. ಅನಸೂಯವೇ ಅಂದ್ರೆ ಏನ್ರಿ? ದೋಷ ದೃಷ್ಟಿ ರಹಿತ ಭಕ್ತನಾದ ನಿನಗೆ ಅವನ ದೃಷ್ಟಿಯಲ್ಲಿ ದೋಷ ಇಲ್ಲ. ಯಾರಿಗೆ ಭಗವತ್ ತತ್ವ ಹೇಳಿದಂಗ ಗೊತ್ತಾಗುದಿಲ್ಲ, ಯಥಾರ್ಥವಾಗಿ ಹೇಳಿದಂಗ ಹೆಂಗ ಗೊತ್ತಾಗುದಿಲ್ಲ ಅಂದ್ರೆ ಆ ದೋಷ ಸಹಿತ ದೃಷ್ಟಿ ಅದ ಅಂತರ್ಥ. ಮನ ವಿಕ್ಷೇಪಗಳದ ಅಂತರ್ಥ. ಅನಸೂಯವೇ ಅಂದ್ರ ಮನ ವಿಕ್ಷೇಪ ಕಳೆದುಕೊಂಡಂತ ಈ ಅರ್ಜುನನೇ ಅನ್ನಂಗ ದೋಷ ದೃಷ್ಟಿ ರಹಿತ ಭಕ್ತನಾದ ನಿನಗೆ
ಇದಂ ಗುಹ್ಯತಮಂ ವಿಜ್ಞಾನ ಸಹಿತಂ ಜ್ಞಾನಂ ಪ್ರವಕ್ಷ್ಯಾಮಿ. ಈ ಪರಮ ಗೋಪ್ಯವಾದ, ಗೋಪ್ಯ ಅಂದ್ರೆ ಏನ್ರಿ? ಗುಪ್ತವಾದ. ಗುಪ್ತವಾದ ಅಂದ್ರೆ ಏನು? ಹೇಳಿದ್ರು ತಿಳಿಯದ. ಹೇಳಿದ್ರು ತಿಳಿಯಲ್ಲ. ಹೌದು, ಹೇಳಿದ್ರು ತಿಳಿಯದ. ಪರಮ ಗೋಪ್ಯ. ಪರಮ ಅಂದ್ರೆ ಶ್ರೇಷ್ಠವಾದ, ಗೋಪ್ಯ ಅಂದ್ರೆ ರಹಸ್ಯವಾದ, ವಿಜ್ಞಾನ ಸಹಿತವಾದ ಜ್ಞಾನವನ್ನು, ಅಪರೋಕ್ಷ ಜ್ಞಾನವನ್ನು, ನಾನೇ ಪರಮಾತ್ಮ ಜ್ಞಾನಕ್ಕ ವಿಜ್ಞಾನ ಸಹಿತವಾದ ಜ್ಞಾನವನ್ನು ಅಂದ್ರ ಪುನಃ ಚೆನ್ನಾಗಿ ಹೇಳುತ್ತೇನೆ, ಪುನಃ ವಕ್ಷ್ಯಾಮಿ ಹೇಳುತ್ತೇನೆ, ಪ್ರವಕ್ಷ್ಯಾಮಿ ಚೆನ್ನಾಗಿ ಹೇಳುತ್ತೇನೆ. ದುಂಡಪ್ಪ ಗುರುಗಳು ಜರ ಬಂದ್ ಮಾಡ್ರಲ್ಲ ಬೇವುಟ ಪ್ಲೀಸ್. ಪ್ರವಕ್ಷ್ಯಾಮಿ ಅಂದ್ರೆ, ವಕ್ಷ್ಯಾಮಿ ಅಂದ್ರೆ ಹೇಳುತ್ತೇನೆ, ಪ್ರವಕ್ಷ್ಯಾಮಿ ಅಂದ್ರೆ ಚೆನ್ನಾಗಿ ಹೇಳುತ್ತೇನೆ, 7ನೇ ಅಧ್ಯಾಯದಾಗ ಹೇಳಿರಿ ಅಂದ್ರೆ ಇನ್ನೊಮ್ಮೆ ಹೇಳುತ್ತೇನೆ ಅಂತ ಭಗವಂತ. ಇನ್ನೊಮ್ಮೆ ಹೇಳ್ತೀನಿ. ಯಾಕೆ ಹೇಳಾಕತ್ತಾರಂದ್ರ ಹೇಳಿದ್ರು ತಿಳಿಯಲಾರ್ದಂತದ ಇದು ಕಠಿಣದ ಗುಹ್ಯ ಅದ. ಗುಹ್ಯದಲ್ಲಿ ಉತ್ತಮ ಗುಹ್ಯ ಅದ. ಸೀಕ್ರೆಟ್, ಟಾಪ್ ಸೀಕ್ರೆಟ್ ಅಂತೇವಲ್ಲ ಹಂಗದ ಅಂತ ಅರ್ಥ. ತೂ ಯತ್ ಜ್ಞಾತ್ವ ಏನೆಂದರೆ ಯಾವುದನ್ನು ತಿಳಿದು ಅಶುಭಾತ್ ಮೋಕ್ಷಶೇ ದುಃಖ ರೂಪ ಜಗತ್ತಿನಿಂದ ಪಾರಾಗಿ ಹೋಗುವೆ. ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಆಗುವಂತಹ ಮೋಕ್ಷ ಪ್ರಾಪ್ತಿ ಆಗುವುದರಿಂದ ಇಲ್ಲಿ ನಾನು ಪ್ರವಕ್ಷ್ಯಾಮಿ ಚೆನ್ನಾಗಿ ಹೇಳುತ್ತೇನೆ. ಯಾರಿಗೆ? ದೋಷ ದೃಷ್ಟಿ ರಹಿತವಾದ ಭಕ್ತನಾದ ನಿನಗೆ ಎಂತ ವಿದ್ಯೆಯನ್ನು ಹೇಳ್ತೇನೆ ಅಂದ್ರೆ ಪರಮ ಗೋಪ್ಯವಾದ ಮತ್ತು ವಿಜ್ಞಾನ ಸಹಿತವಾದ ಅಪರೋಕ್ಷ ಜ್ಞಾನವನ್ನು ಹೇಳು. ಯಾಕೆ ಮೊದಲೇ ಹೇಳಾಗತ್ತಾನ ಭಗವಂತ? ಕಿವಿ ಎಲ್ಲ ಮೈ ಎಲ್ಲ ಕಿವಿಯಾಗಿ ಕೇಳಿದೆ ಅಂತ ಹೇಳಾಗತ್ತಾನ ಭಗವಂತ. ಎತ್ತಾಗ ಕೊಟ್ಟು ಭಕ್ತಿಯಿಂದ ಇದಕ್ಕೆ ಕೇಳೋ ಜ್ಞಾನದಿಂದ ಇದು ಕಣ್ಣು ತೆಗೆದು ಮೈ ಎಲ್ಲ ಕಣ್ಣಾಗಿ ಕೇಳ್ರಿ ಅಂತ ಯಾಕೆ ಹೇಳ್ತಾರಂತ? ಹೇಳಿದ್ರು ತಿಳಿದಿಲ್ಲ ಇದು ಅಂತ. ಸೂಕ್ಷ್ಮತಮಂ ಉತ್ತಮಂ ಹೇಳ್ತಾರ ಮುಂದೆ. ಬಹಳ ಸೂಕ್ಷ್ಮದ ಇದು. ಬುದ್ಧಿ ಸೂಕ್ಷ್ಮ ಬುದ್ಧಿಗೆ ಮಾತ್ರ ಗ್ರಹಣ ಆಗ್ತದ, ಸ್ಥೂಲ ಬುದ್ಧಿಗೆ ಗ್ರಹಣ ಆಗುದಿಲ್ಲ. ಭಗವಂತ ಹೇಳಿದ ದೋಷ ದೃಷ್ಟಿ ರಹಿತ ಭಕ್ತನಾದ ನಿನಗೆ ಈ ಪರಮ ಗೋಪ್ಯವಾದ ವಿಜ್ಞಾನ ಸಹಿತ ಜ್ಞಾನವನ್ನು ಪುನಃ ಚೆನ್ನಾಗಿ ಹೇಳುತ್ತೇನೆ. ಅದನ್ನು ತಿಳಿದು ನೀನು ದುಃಖ ರೂಪಿ ಸಂಸಾರದಿಂದ ಪಾರಾಗುವೆ ಅಂತ 1ನೇ ಶ್ಲೋಕವನ್ನ ಇಷ್ಟು ಸಾಕ್ಷಿ ಹೇಳಿ, ಈಗ ನಮ್ಮಪ್ಪವ್ರು ಪರಮಾರ್ಥನಂದಪ್ಪ ಅವ್ರು ಏನ್ ಹೇಳ್ತಾರ ಅನ್ನೋದು ಗೊತ್ತಿಲ್ಲ ನೋಡ್ರಿ. The 9th chapter, the yoga of sovereign science and sovereign secret. ನೋಡ್ರಿ, ರಾಜವಿದ್ಯೆ ಅನ್ನಕ ಸಾವರಿನ್ ಸೈನ್ಸ್, ರಾಜಗುಹ್ಯ ಸಾವರಿನ್ ಸೀಕ್ರೆಟ್. ಇಂಗ್ಲಿಷ್ ನ ಟ್ರಾನ್ಸ್ಲೇಷನ್ ಯಾರು ಬೇಕು ಅವ್ರು ನೋಡ್ಕೊಡ್ರಿ. We have completed the 8th chapter, which is the unique chapter dealing with the topic of Krama Mukti, which is the important topic discussed in the Upanishads themselves. And therefore, since Krishna wants to give a comprehensive teaching covering all the topics of Upanishad, Krishna includes the Krama Mukti topic also in his teaching. ಅಂತಾರಪ್ಪವರು ಉಪನಿಷತ್ತಿನೊಳಗ ಉಪಾಸಕನ ಕ್ರಮಮುಕ್ತಿಯನ್ನು ಹೇಳ್ಯಾರ. ಆ ವಿಷಯವನ್ನ ಬಿಟ್ಟಂದ್ರ ಅರ್ಧ ಅದೀತಲ್ಲ, ಉಪನಿಷತ್ತಾಗ ಇದ್ದಿದ್ದನ್ನ ಭಗವದ್ಗೀತೆ ಯಾಕೆ ಬರ್ಲಿಲ್ಲ ಅಂತಿಕೊಂಡು ಯಾರಾದ್ರೂ ಮುಂದೆ ತಕರಾರು ತೆಗಿಬಹುದು. ಆದ್ದರಿಂದ ಉಪಾಸಕನ ವಿಷಯವನ್ನ ನಾನು ನಡಕ ಸೇರ್ಸೇನಿ ಅಂತ. ಯಾರು ಸೇರ್ಸ್ಯಾರ ಅದನ್ನ? ವ್ಯಾಸಾಚಾರ್ಯರು ಸೇರ್ಸ್ಯಾರ. ಉಪನಿಷತ್ತಾಗಿದ್ದು ಕ್ರಮಮುಕ್ತಿಯನ್ನ ಬಂದದಾಗಿರ್ತಿದ್ದ ಬರ್ಲಿಲ್ಲಲ್ರಿ ಅಂತ ಯಾರಾದ್ರೂ ಸಾಧಕರಿಗೆ ಕೇಳಿ ಹೇಳ್ಯಾರ. ಆದ್ರಿಂದ ಕ್ರಮಮುಕ್ತಿ ಹಣೆ ಬರ ಹಿಂಗದ ಅನ್ನುವಂತ ಸ್ವಲ್ಪ ಗೊತ್ತಿರ್ಲಿ ಅನ್ನುವಂತ ಉದ್ದೇಶದಿಂದ ಈ ವಿಷಯವನ್ನ ಹೇಳಿದ್ದಾಯಿತು. ನಮ್ಗೆ ಇಲ್ಲೇ ಜ್ಞಾನ ಆಗ್ಬೇಕನ್ನೋರಿಗೆ 8ನೇ ಅಧ್ಯಾಯ ಅವಶ್ಯ ಇಲ್ಲ ಅನ್ನಂಗ. And in this Kramamukti topic, a person is asked to follow Saguna Ishvara Upasana throughout life, and a person need not come to Vedanta at all. ಅಲ್ಲಿ ಹೇಳಿದ್ರಂದ್ರೆ ಕ್ರಮಮುಕ್ತಿನೇ ಬೇಕು ಅನ್ನುವಂತ ಒಬ್ಬ ಸಾಧಕ ಅವ ವೇದಾಂತ ಜ್ಞಾನಕ್ಕಾಗ್ಲಿ ಶ್ರವಣ ಮನನ ನಿಧ್ಯಾಸನಕ್ಕಾಗ್ಲಿ ಬರುವಂತ ಅವಶ್ಯಕತೆ ಇಲ್ಲ. ಅವ ನಿರಂತರವಾಗಿ ಪರಮಾತ್ಮನ ಭಕ್ತಿ ಮಾಡ್ಕೊಂತ ಈ ಜೀವನ ಕಳೆದು ಅವ ಪ್ರಯಾಣ ಕಾಲದಲ್ಲಿ ಕೂಡ ಆ ಪರಮಾತ್ಮನ ನಿಷ್ಠ ದೇವತೆಯನ್ನ ಪ್ರಾರ್ಥಿಸಿದ ಅಂತಂದ್ರೆ ಅವ ಕ್ರಮಮುಕ್ತಿಯನ್ನ ಹೊಂದ್ತಾನ. ಅವಗೇನು ಶ್ರವಣ ಬೇಕಾಗಿಲ್ಲ. ಅವಾಗೇನ್ ತಲೆ ಹೊಡ್ಕೊಳ್ಳೋದು ಉಪಾಧಿ ಅಂದ್ರೆ ಏನು, ಇದು ಏನ್ ಮತ್ ನಿನ್ನ ಯಾವ್ಯಾವ ಡಿಫ್ಕಲ್ಟ್ ಬಂದಿತ್ತಲ್ಲ, ಅಧಿಭೂತ ಅಂದ್ರೆ ಏನು, ಅಧಿಯಜ್ಞ ಅಂದ್ರೆ, ಅಧಿದೈವ ಅಂದ್ರೆ ಏನು, ಅಧ್ಯಾತ್ಮ ಅಂದ್ರೆ ನೀವೆಲ್ಲ ಏನ್ ತಲೆ ಹೊಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಮಗೆ ಸೊಮ್ಮ ಸರಳ ದೇವರ ಭಕ್ತಿ ಮಾಡ್ಕೊಂಡು ಹೋಗೋದು, ತದಮುಖ ಬ್ರಹ್ಮಲೋಕಕ್ಕೆ ಹೋಗೋದು, ಅಲ್ಲಿ ಬುದ್ಧಿ ಎಲ್ಲ ಹಾಳಾಗಿರ್ತದ, ಅಲ್ಲಿ ಎಲ್ಲ ತಿಳಿತದ, ಅಲ್ಲಿಂದ ಅಲ್ಲಿಂದ ಮುಕ್ತಿಯನ್ನು ಹೊಂದುದು.
ನೋಡ್ರಿ ಅದು ಬೇಕಂದ್ರ ಅದಕ್ಕೆ ಹೋಗ್ರಿ ಕೆಲವು ಮಂದಿ ಯಾರು ತಿಳಿಯಂಗಿಲ್ಲ ಅವ್ರು. ಇಲ್ರಿಪ್ಪ ನಾವ್ ಇದೇ ಜನ್ಮದಾಗ ಮುಕ್ತಿ ಹೊಂದ್ಬೇಕು ಇನ್ನೊಂದ್ ಜನ್ಮ ಬೇಡ ಅನ್ನೋರಿದ್ರೆ ಈಗ 9ನೇ ಅಧ್ಯಾಯ ಕಣ್ಣೆಲ್ಲ ಮೈಯೆಲ್ಲ ಕಣ್ಣಾಗಿ ಕೇಳ್ರಿ ಅಂತ ಹೇಳ್ತಾನೆ ವೇದಾಂತ ಅಟ್ ಆಲ್. ಬಿಕಾಸ್ ವೇದಾಂತ ಡೀಲ್ಸ್ ವಿತ್ ನಿರ್ಗುಣ ಈಶ್ವರ ಜ್ಞಾನಂ which some people may find either difficult or may not be able to follow. ಆದ್ರೆ ಈ 9ನೇ ಅಧ್ಯಾಯ ನಿರಾಕಾರ ನಿರ್ಗುಣ ಪರಮಾತ್ಮನ ವಿಷಯವನ್ನ 7ನೇ ಅಧ್ಯಾಯದಾಗ ಹೇಳಿದ್ದನ್ನ ಮತ್ತೆ ಮುಂದುವರಿಸಿ 9ನೇ ಅಧ್ಯಾಯದಾಗ ಭಗವಂತ ಮುಂದುವರೆಸುವ ಇರುವುದರಿಂದ ಈ ಅಧ್ಯಾಯ ಬಹಳ ಕಠಿಣ ಆಗ್ತದ. ಯಾರಿಗೆ? ಸ್ಥೂಲ ಬುದ್ಧಿ ಉಳ್ಳವರಿಗೆ. ಅವ್ರಿಗೆ ಏನಕ್ಕಂತ ಹೇಳಿದ್ರು ತಿಳಿಯುವುದಿಲ್ಲ ಅಂತ ಭಗವಂತ. ಇಟ್ ಇಸ್ ವೆರಿ ಡಿಫಿಕಲ್ಟ್. ಅದು ಬಹಳ ಕಠಿಣ ಆಗ್ಬಹುದು ಅಥವಾ ಅವ್ರಿಗೆ ಅರ್ಥನೇ ಆಗದೆ ಇರಬಹುದು. ಆದ್ದರಿಂದ without coming to Vedanta, a person follows Saguna Upasana and even dies thinking of only moksha or the Ishvara as the goal, and such a person will not have Punarjanma at all, which means Punarjanma in this loka, you will go to Brahma loka and attain Jnanam and moksha from there. ಏನ್ ಮಾಡ್ತಾನ? ಬುದ್ಧಿಯಲ್ಲಿ ದೋಷಗಳಿಂದ ಸೂಕ್ಷ್ಮ ವಿಷಯ ಗ್ರಹಣ ಮಾಡದೇ ಇರುವುದರಿಂದ ಅವ ಪರಮಾತ್ಮನ ಧ್ಯಾನ ಮಾಡುವಂತ ಈ ಜೀವನವನ್ನು ಕಳೆದು ತನ್ನ ಈ ಪ್ರಯಾಣ ಕಾಲದಲ್ಲಿ ಆ ಸಗುಣ ಪರಮಾತ್ಮನನ್ನು ನೆನೆದು ಕ್ರಮಮುಕ್ತಿ ಮಾರ್ಗವಾಗಿ ಹೋಗಿ ಅಂದ್ರೆ ಶುಕ್ಲಗತಿಯಿಂದ ಹೋಗಿ ಚತುರ್ಮುಖ ಬ್ರಹ್ಮಲೋಕದಿಂದ ಶ್ರವಣ ಮನನ ನಿತ್ಯಾಸನವನ್ನು ಮಾಡಿ ಕ್ರಮಮುಕ್ತಿಯನ್ನ ಅಲ್ಲಿಂದಲ್ಲಿಯೇ ಹೊಂದುತ್ತಾನೆ ಅನ್ನುವಂಥದ್ದು 8ನೇ ಚಾಪ್ಟರ್ನ ವಿಷಯವನ್ನು ಕುರಿತು ಇನ್ನೊಮ್ಮೆ 9ನೇ ಅಧ್ಯಾಯದಲ್ಲಿ ಅಪೂರ್ವ ಪೀಳಿಗೆಯಾಗಿ ಹೇಳಿದರು. But as I said in the previous class, Krishna is not interested in promoting Kramamukti. ಹಿಂದಿನ ಕ್ಲಾಸ್ ಅಲ್ಲಿ ಅಪ್ಪು ಹೇಳ್ಯಾರ ಏನಂತ? ಕ್ರಮಮುಕ್ತಿ ಹೇಳುವುದು ನನ್ನ ಉದ್ದೇಶ ಇಲ್ಲ ಅಂತ. ನಾವು ಅರ್ಜುನಗೆ ಕೃಷ್ಣ ಅರ್ಜುನ ನಿನಗೆ ಕ್ರಮಮುಕ್ತಿ ಹೊಂದಪ್ಪ ಅಂತ ಹೇಳುವುದು ನನ್ನ ತಾತ್ಪರ್ಯ ಇಲ್ಲ. ಮತ್ತೆ ಹಂಗ ತಿಳ್ಕೊಂಡು ನೀನು ಅಂತ ಹೇಳ್ತಾನ. He wants to introduce ಕ್ರಮಮುಕ್ತಿ only as a topic of academic interest. ಏನಪ್ಪಾ ಸಿಲೆಬಸ್ ನಾಗ ಐತಿ, ವೇದಾಂತದಾಗ ಅದು ಒಂದ್ ಐತಿ. ಮತ್ತ ಅದನ್ನು ಒಂದು ಯಾಕೆ ತಿಳ್ಕೋಬಾರ್ದು, ಅದ್ರ ಮ್ಯಾಗೂ ಪ್ರಶ್ನೆ ಬೀಳ್ಬೋದಲ್ಲ ಎಕ್ಸಾಮ್ದಾಗ ಅಂತ ತಿಳ್ಕೊಂಡು ಕೆಲವೊಂದು ಕ್ವಶನ್ ಅಭ್ಯಾಸ ಮಾಡೋದಿಲ್ಲ ಹುಡುಗರು. ಕಠಿಣ ಕ್ವಶನ್ ಅಭ್ಯಾಸ ಮಾಡಕ್ ಹೋಗುದಿಲ್ಲ. ಆದ್ರೆ ಕೆಲವೊಂದು ಕ್ವಶನ್ ಆ ಭಾಗದಾಗ ಬಿದ್ದೇ ಬೀಳ್ತಾವ. ಅವಕ್ಕೆ ಏನ್ ಮಾಡೋದು ಅಂತ ತಿಳ್ಕೊಂಡು ಅವು ತಿಳಿಯುದಿಲ್ಲ ಅಂದ್ರೂ ಕೂಡ ಬಾಯ್ಪಾಟ್ ಮಾಡಿ ಬರೋದು ಪಾಸ್ ಆಗೋರು ಅದ. ತಿಳಿಯುದಿಲ್ಲ. ಫಾರ್ ಎಕ್ಸಾಂಪಲ್ ಸರ್ಫೇಸ್ ಟೆನ್ಷನ್ ಅಂತ ಒಂದು ಫಿಸಿಕ್ಸ್ ದಾಗ ಬರ್ತದೆ. BSc 1 ಬಂದಿತ್ತು. ಅದು ನಮಗೆ ಅರ್ಥನೇ ಆಗಲಿಲ್ಲ. ನಾನೊಬ್ಬ ರ್ಯಾಂಕ್ ಹೋಲ್ಡರ್ ಇದ್ದ ನಮ್ಮಲ್ಲಿ, ರವಿ ಸುಬ್ರಹ್ಮಣ್ಯಂ ಅಂತಿಕೊಂಡು IAS ಆಫೀಸರ್ ಆದ್ರು. ಮುಂದೆ ನಮ್ಗಿಂತ 1 ವರ್ಷ ಮುಂದಿದ್ರು. ಅವ ರ್ಯಾಂಕ್ ಸ್ಟೂಡೆಂಟ್ ಇದ್ದ. ರವಿ ಮತ್ತೇನೋ ನನಗೆ ಸರ್ಫೇಸ್ ಟೆನ್ಷನ್ ತಿಳಿಬಾರ್ದು ಅಂತ ಹೇಳ್ಕೊಡು ಅಂದೆ. ಅವ ನನಗಿಂತ 1 ವರ್ಷ ಮುಂದಿದ್ದ. ನಾ BSc 1 ಇದ್ದ, ಅವ BSc 2 ಇದ್ದ. ಅವ ಕೇಳಿದೆ. ಅವ ಏನಂದಾರ, ರಾಮಗಾರ ನನಗೂ ತಿಳಿದಿರಲಿ, ಮತ್ ನಾನು ಬಾಯ್ಪಾಟ್ ಮಾಡಿ ಅದನ್ನ ಎಷ್ಟು 8 ಮಾರ್ಕ್ಸ್ ಏನ ಬೀಳ್ತಾವ ಆ ಚಾಪ್ಟರ್ ಮ್ಯಾಗ ಅಂತಿತ್ತು. ಇಡೀ ಚಾಪ್ಟರ್ ಬಾಯ್ಪಾಟ್ ಮಾಡಿದ್ದೆ ನಾವು ರ್ಯಾಂಕ್ ಸ್ಟೂಡೆಂಟ್. ದಿಸ್ ಈಸ್ ಮೈ ಎಕ್ಸ್ಪೀರಿಯನ್ಸ್, ಐ ಆಮ್ ಟೆಲಿಂಗ್ ಯು. ಅದು ಮುಂದೆ ಬುದ್ಧಿ ಪ್ರಬಲ ಆದಾಗ ಅದು ಹಗಲಾಗ್ತದೆ. ಆದ್ರೆ ಆ ಬುದ್ಧಿಗೆ ಅದು ವಿಷಯ ಗ್ರಹಣ ಆಗುದಿಲ್ಲ. ಈಗ ಉಪಾಧಿ ಬಗ್ಗೆ ಐತೆ ನೋಡ್ರಿ, ಈಗ ಬಹಳ ಮಂದಿಗೆ ತಿಳಿದಿಲ್ಲ. ಅದ್ರ ಬಗ್ಗೆ ಪುನಃ ಮನನ ಮಾಡಿದ್ರೆ ಉಪಾಧಿ ಅನ್ನೋದು ಪೂರಾ ಅನುಭವಸಾರ 6ನೇ ಸಂಧಿ ಪೂರಾ ಅಭ್ಯಾಸ ಮಾಡಿದ್ರಂದ್ರೆ ಅದು ಗುರುಮುಖಿಯಲ್ಲಿ ಮಾಡ್ಬೇಕು. ಸ್ವತಂತ್ರ ಅಧ್ಯಯನ ಮಾಡಬಾರ್ದು. ಅನುಭವಸಾರ 6ನೇ ಸಂಧಿ ನೀವು ಅಧ್ಯಯನ ಮಾಡಿದ್ರಿ ಅಂದ್ರೆ ಭ್ರಮ ಅಂದ್ರೆ ಏನು, ಉಪಾಧಿ ಅಂದ್ರೆ ಏನು ಗೊತ್ತಾಗ್ತದೆ. ಅನುಭವಸಾರ 2ನೇ ಅಧ್ಯಾಯ ಮಾಡಿದ್ರಿ ಅಂದ್ರೆ ಇದು ಗೊತ್ತಾಗ್ತದೆ. ಏನು? ಖ್ಯಾತಿ ವಿಷಯ ಗೊತ್ತಾಗ್ತದೆ. ಖ್ಯಾತಿ ವಿಷಯ ಬಹಳ ಕಠಿಣ ಅದ. ಸಾಮಾನ್ಯರಿಗೆ ತಿಳಿಯುವುದು ಬಹಳ ಕಠಿಣ ಅದ. ಬಹಳ ಪ್ರಯತ್ನ ಮಾಡ್ಬೇಕು. ತಿರ್ಗಾಮುರ್ಗಿ ಎಫರ್ಟ್ ಹಾಕಿ ಒಂದ್ ಸ್ವಲ್ಪ ತಿಳಿದಂಗ ಆಗ್ತದ ಮತ್ತು ಮರ್ತೋಗ್ತದೆ. ಬಹಳ ಎಫರ್ಟ್ ಹಾಕಿದಾಗ ಒಂದ್ ದಿವಸ ದೇವ್ರು ಅದನ್ನ ಪಾರ್ ಮಾಡಿರ್ತಾನ. ಅವನ ಎತ್ತಿ ಹೋಗಿತಾನ. ಬಹಳ ಪ್ರಯತ್ನ ಮಾಡಕತ್ತಾನಂತ ಎತ್ತಿ ಅವ್ ಹೋಗದಂದ್ರೆ ಅವಾಗ ಎಲ್ಲ ಸರಳ ಆಗ್ತದೆ. ಹಸಿವರಿಗೆ ಬೆಂಕಿ ಹಾಕಿದಂಗ ಹತ್ಬೇಕು. ಅದು ತಿಳಿಲಿಲ್ಲ ಯಾಕೆ ನನಗ, ಅದು ತಿಳಿಲಿಲ್ಲ ಯಾಕೆ ಅನ್ನುವಂಥದ್ದು ಹಪಾಪಿ ಇರ್ಬೇಕು. ಅಂದಾಗ ಆಗ್ತದ ಆತ್ಮಜ್ಞಾನ. ಹಂಗ ಸರಳ ಅಲ್ರಿ ಅದು. ಟೈಮ್ ಪಾಸ್ ಶೇಂಗಾ ಕಡ್ಲಿ ಅಲ್ಲ. ಆದ್ರಿಂದ ಹೇಳ್ತಾನ ಭಗವಂತ. ಏನ್ ಹೇಳ್ತಾನಮ್ಮ? As I said in the previous class, Krishna is not interested in promoting Kramamukti. He wants to introduce Kramamukti only as a topic of academic interest. Kramamukti ಹೇಳುವಂತ ಉದ್ದೇಶ ಪರಮಾತ್ಮನ ಇದ್ದಿದ್ದಿಲ್ಲ. ಅದು ಏನೋ ಉಪನಿಷತ್ತ ಕ್ರಮಮುಕ್ತಿ ಎಲ್ಲೋ ಸಂದರ್ಭ ಬಂದಾಗ ಹೇಳ್ಯಾರ ಅಂತ ತಿಳ್ಕೊಂಡು ಆ ಕ್ರಮಮುಕ್ತಿಯನ್ನು ಹೇಳಾಗತ್ತಾರೆ.
ಬಿಕಾಸ್ ಕ್ರಮಮುಕ್ತಿ ಇಸ್ ಮೆಂಟ್ ಫಾರ್ ಇನ್ಫೀರಿಯರ್ ಸೀಕರ್ಸ್. ಕ್ರಮಮುಕ್ತಿ ಯಾರಿಗೆ ಹೇಳ್ಯಾರಪ್ಪ ಅಂತಂದ್ರ ಅಗದಿ ಕೆಳಮಟ್ಟದ ಸಾಧಕರಿಗೆ ಹೇಳ್ತದ, ಸ್ಥೂಲ ಬುದ್ಧಿಯವ್ರಿಗೆ ಹೇಳಿದ್ದದ, ಮಂದ ಬುದ್ಧಿ ಸ್ಥೂಲ ಬುದ್ಧಿಯವ್ರಿಗೆ ಹೇಳಿದದ ಅಂತಾರ. ನೋಡಿ ಯಾರ ಬರೀತಾರ ನಿಂಗೆ, ಎಷ್ಟು ಧೈರ್ಯ ನೋಡ್ರಿ ಅಪ್ಪವ್ರಿಗೆ. ಐತಿಲ್ರಿ ದುಂಡಪ್ಪ ಸರ್, ನಿಮ್ ಕೈಯಾಗ ಬುಕ್ ಐತಿಲ್ಲ ದುಂಡ? ಎಲ್ಲೇ ಹೋದ್ರು ದುಂಡಪ್ಪ ಸರ್. Kramamukti is meant for inferior seekers and Krishna feels Arjuna doesn't come for under that category. Krishna ಹೇಳ್ತಾನ, ಕೃಷ್ಣನ ನಜರ್ನೊಳಗ ಅರ್ಜುನ ಯಪ್ಪ ನೀನು ಅಂತ ಸಾಧಕಲ್ಲೋ ಮರೆ, ನೀ ಉತ್ತಮ ಸಾಧಕದಿ ಅಂತ ತಿಳ್ಕೊಂಡು ನಿನಗ ನಿನ್ ಸಲುವಾಗಿ ಹೇಳಿಲ್ಲ, ಅದೇನೋ ಸಿಲೆಬಸ್ನಾಗ ಅದ ಅಂತ ಹೇಳೇನಪ್ಪ, ನೀ ಹಂಗ ತಿಳ್ಕೊಳಕ್ ಹೋಗ್ಬೇಡ ಅಂತ ತಿಳ್ಕೊಂಡು ಅರ್ಜುನಿಗೆ ಹೇಳ್ತಾನ. And I also consider that you come under inferior seekers category. And I also consider that you come under inferior seeker category. You are all superior adhikaris, and therefore for such a seeker wants only mukti here and now. It is a jnana itself which will cause jivan mukti or satya mukti, because we would like to live happy life hereafter. ಇಲ್ಲಿ ಕುರಿತು ಇದ್ದಂತ ಏನು ಸಾಧಕರದಿರಿ, ಇವರನ್ನ ಕುರಿತು ಏನ್ ಅಂತಾರಂದ್ರೆ, ನೀವು ಯಾರು ಕನಿಷ್ಠ ಅಧಿಕಾರಿಗಳಿಲ್ಲ, ಇದ್ದವರೆಲ್ಲ ಉತ್ತಮ ಅಧಿಕಾರಿಗಳಿದ್ದೀರಿ ಅಂತ ಪರಮಾತ್ಮನ ಸ್ವಾಮೀಜಿ ಅನ್ನಾಗತ್ತಾರ. ಆದ್ರಿಂದ ನಿಮಗ ಮುಕ್ತಿ ತಡ ಆಗ್ಬಾರ್ದು, ಇಲ್ಲೇ ಆಗ್ಬೇಕು, ಇದೇ ಜನ್ಮದಲ್ಲಿ ಆಗ್ಬೇಕು ಅನ್ನುವಂತ ಹಪಾಟಿ ಇರುವುದರಿಂದ ನೀವೆಲ್ಲ ಕ್ರಮ ಮುಕ್ತಿಗೆ ಅಧಿಕಾರಿಗಳಲ್ಲ, ಜೀವನ ಮುಕ್ತಿ ಅಥವಾ ಸದ್ಯ ಮುಕ್ತಿಗೆ ಅಧಿಕಾರಿಗಳಿದ್ದೀರಿ ಅಂತ ನಾನು ಭಾವಿಸುತ್ತೇನೆ ಅಂತಾರಪ್ಪ. ಆಫ್ಟರ್ ಡೆತ್ ವೆದರ್ ವಿ ವಿಲ್ ಬಿ ರೀಬಾರ್ನ್ ಆರ್ ನಾಟ್, ದಟ್ ಈಸ್ ವಾಲ್ಯುವೇಷನ್ ಲೆಟರ್ and it is not even verifiable ಅಂತ. ಈ ಜನ್ಮದ ನಂತರ ನಮಗೇನ್ ಎಲ್ಲರಿಗೂ ಮೋಕ್ಷ ಆಗ್ತೈತೋ ಅಥವಾ ಕೆಲ ಮಂದಿಗೆ ಅಷ್ಟ ಮೋಕ್ಷ ಆಗ್ತೈತೋ ಅದು ಯಾರಿಗೂ ಗೊತ್ತಾಗೋದಿಲ್ಲ ಅಂತಾರಪ್ಪ. ಇಸ್ ನಾಟ್ ಈವನ್ ವೆರಿಫೈಯಬಲ್, ಅದು ಪರೀಕ್ಷೆ ಮಾಡಿ ತಿಳ್ಕೊಳಕ್ ಬರುವುದಿಲ್ಲ. whereas here the benefit is something variable, and therefore Krishna wants to emphasize only ಜೀವನ್ ಮುಕ್ತಿ or ಸತ್ಯ ಮುಕ್ತಿ. ಆದ್ದರಿಂದ ಇದೇ ಜೀವನದಲ್ಲಿ ಸಾಧಿಸಬೇಕು ಎಂತ ಮುಕ್ತಿ ಅಂದ್ರ ಜೀವನ ಮುಕ್ತಿ, ಸದ್ಯೋ ಮುಕ್ತಿ ಅನ್ನುವಂಥದ್ದನ್ನು ಸಾಧಿಸುವಂತ ಗುರಿಯನ್ನು ಇಟ್ಕೊಳ್ರಿ ಅನ್ನುವಂತದ್ದನ್ನ ಉದ್ದೇಶದಿಂದ ಎಲ್ಲರೂ ಒಳ್ಳೆಯ ಅಧಿಕಾರಿಗಳು, ಉತ್ತಮ ಅಧಿಕಾರಿಗಳೇ ಅದಾರಂತ ಮಾಡ್ತಿರ್ತೀನಿ ಅಂತ ಅಪೂರ್ವ ಭಾವಿಸಾಗತ್ತ. And assuming we are also interested in Jivan Mukti alone, the course of our discipline will slightly different. And in what way it will be different? We are not going to confine to Saguna Upasana throughout life. ಆದ್ದರಿಂದ ನಮ್ಮ ಗುರಿ ಇದೇ ಜನ್ಮದಲ್ಲಿ ಮುಕ್ತಿಯನ್ನು ಹೊಂದುವುದರಿಂದ ಇರುವುದರಿಂದ ನಾವು ಯಾವ್ದಾದ್ರು ಸ್ವರ್ಗ ಲೋಕಕ್ಕೆ ಹೋಗುವಂತಾಗಲಿ ಕ್ರಮ ಮುಕ್ತಿ ನಮ್ಮ ದಾರಿ ಅಲ್ಲ. ಈ 8ನೇ ಅಧ್ಯಾಯದ ವಿಷಯ ನಮಗಲ್ಲ. ಆದ್ದರಿಂದ ನಾವು ಸಗುಣ ಉಪಾಸನೆಯನ್ನ ಜೀವನ ಪರ್ಯಂತ ಮಾಡುವುದಿಲ್ಲ. ವಿ ಕನ್ಫೈನ್ ಟು ಸಗುಣ ಉಪಾಸನ ಫಾರ್ ಸಮ್ ಟೈಮ್. ಆದ್ರೆ ಉಪಾಸನೆಯನ್ನ ಮಾಡದೇನೂ ಇರುವುದಿಲ್ಲ. ಸ್ವಲ್ಪ ಉಪಾಸನೆಯನ್ನ ಮಾಡ್ತೀವಿ, ಅಂತಃಕರಣ ಏಕಾಗ್ರತೆ ಸಲುವಾಗಿ ಎಷ್ಟು ಬೇಕು ಅಷ್ಟು ಉಪಾಸನೆಯನ್ನ ಮಾಡ್ತೀವಿ. ಅಂಡ್ ವಿ ವುಡ್ ಲೈಕ್ ಟು ಸ್ಪೆಂಡ್ ಮೋರ್ ಟೈಮ್ ಆನ್ ನಿರ್ಗುಣ ಈಶ್ವರ ಜ್ಞಾನಂ. ನಾವು ಹೆಚ್ಚಿಗೆ ಟೈಮ್ ಅನ್ನ ಉಳಿಸಿಕೊಂಡು ಆ ನಿರ್ಗುಣ ಪರಮಾತ್ಮ ಜ್ಞಾನಕ್ಕಾಗಿ ಪ್ರಯತ್ನ ಮಾಡ್ತೀವಿ. ಧ್ಯಾನ ಅಲ್ಲ, ಜ್ಞಾನ. ವಿಚ್ ಮೀನ್ಸ್ ವೇದಾಂತ ಶ್ರವಣ ಮನನ ನಿಧಿಧ್ಯಾಸನ. ಅದಕ್ಕೇನಂತಾರ ಒಂದು ಸಾಧನೆ, ವೇದಾಂತ ಶ್ರವಣ ಮನನ ನಿಧಿಧ್ಯಾಸನ. ಹರಿಕತೆ ಶ್ರವಣ ಅಲ್ಲ, ಜೀವನ ಚರಿತ್ರೆ ಅಲ್ಲ, ವೇದಾಂತ ಶ್ರವಣ ಮನನ ನಿಧಿಧ್ಯಾಸನ ಒಂದೇ ದಾರಿ. Which will give ಜೀವಾತ್ಮ ಪರಮಾತ್ಮ ಐಕ್ಯ ಜ್ಞಾನಂ ಇನ್ ದಿಸ್ ಲೈಫ್ ಇಟ್ ಸೆಲ್ಫ್. ಅದರಿಂದ ಜೀವಾತ್ಮ ಪರಮಾತ್ಮ ಐಕ್ಯ ಜ್ಞಾನ ಇದೇ ಜನ್ಮದಲ್ಲಿ ಆಗ್ಬೇಕು. ಅಂಡ್ ವಿ ವಿಲ್ ಬಿ ಏಬಲ್ ಟು ಎಂಜಾಯ್ ಜೀವನ್ ಮುಕ್ತಿ. ಆ ಒಂದು ಜ್ಞಾನದಿಂದ ಜೀವನ ಮುಕ್ತಿ ವಿಲಕ್ಷಣ ಆನಂದವನ್ನು ಹೊಂದಬೇಕು. ಆನಂದ ಆವಿರ್ಭಾವ ಆಗ್ಬೇಕ್ರಿ. ವಿಷಯ ಸಿಕ್ಕಾಗ ಏನ್ ಆನಂದ ಆಗ್ತದ, ಅದೇ ಆನಂದ ವಿಷಯ ಸಿಗದೆ ಇದ್ದಾಗ ಸ್ವರೂಪ ಜ್ಞಾನವನ್ನ ನೆನಪಿಸಿಕೊಂಡ್ರ ಆಗಬೇಕು. ಟೂಕಿ ಆಗತ್ತೆ. ವ್ಯವಹಾರದಾಗ ಹೆಚ್ಚು ಕಮ್ಮಿ
ದುಃಖಗಳು ಬಂದೇ ಬರ್ತಾವ. ಅವನ ದಾಟಿ ಅವನ ಮೀರಿ ನಿಲ್ಲುವಂತ ಸಾಮರ್ಥ್ಯ ಇರಬೇಕಾಗ್ತದ ಅಂತ ಅರ್ಥ. ಜೀವನ ಮುಕ್ತಿ ವಿಲಕ್ಷಣ ಆನಂದ ಅಂದ್ರ ಏನ್ ಪೂರ ಆನಂದ ಇರುವುದಿಲ್ಲ. ಲೌಕಿಕ ಜೀವನದಾಗ ಬರುವಂತ ಎರಡು ತೋಟಗಳ ಮಧ್ಯದಲ್ಲಿ ಆ ಜೀವನ ಮುಕ್ತಿ ಆನಂದವನ್ನು ಮರಿಬಾರ್ದವ. ಅಂತಾರ ಅವಾಗ ಜೀವನ ಮುಕ್ತಿ ವಿಲಕ್ಷಣ ಆನಂದ ಆಗ ಅವಾಗ ಒಳ್ಳೆಯ ಅಧಿಕಾರಿ, ಒಳ್ಳೆಯ ಜ್ಞಾನಿ ಅಂತ. And therefore in the following chapters 9, 10, 11 and 12 Krishna is going to prescribe upasana as a means of coming to Vedanta vichara in this life only. ಆದ್ದರಿಂದ ಪರಮಾತ್ಮ 9ನೇ ಅಧ್ಯಾಯ, 10ನೇ ಅಧ್ಯಾಯ, 11ನೇ ಅಧ್ಯಾಯ, 12ನೇ ಅಧ್ಯಾಯ, ಈ 2ನೇ ಷಟ್ಕ ಅಂತ ಹೇಳಿದ್ನಲ್ಲ, 6 ಅಧ್ಯಾಯಕ್ಕೆ 1 ಷಟ್ಕ, 1ರಿಂದ 6ನೇ ಅಧ್ಯಾಯ 1 ಷಟ್ಕ, ಅದು ಕರ್ಮ. 7ನೇ ಅಧ್ಯಾಯ 7ರಿಂದ 12ನೇ ಅಧ್ಯಾಯ 2ನೇ ಷಟ್ಕ, ಇಲ್ಲಿ ಉಪಾಸನ. ಆದ್ರೆ ಉಪಾಸನವನ್ನ ಇಲ್ಲೇ ಹೇಳೋದಾರ ಎಲ್ಲಾ ಅಧ್ಯಾಯಗಳಲ್ಲಿ. ಎಂತ ಉಪಾಸನ ಹೇಳಾಕತ್ತಾರ ಅಂದ್ರೆ ಇದೇ ಜನ್ಮದಲ್ಲಿ ಮುಕ್ತಿಯನ್ನು ಹೊಂದಲಿಕ್ಕೆ ತಯಾರಾಗಬೇಕು ಅಂತ ಉಪಾಸನ. And what is that knowledge that should be acquired through Vedanta Vichara that also Krishna prescribed? In fact, the 9th chapter primarily concentrates on Vedanta Vichara or Nirmanadi Vishwara Jnanam. And having Krishna ಮ್ಯೂಟ್ ಮಾಡ್ಕೊಳ್ರಿ. here and now, Krishna will prescribe Saguna Upasana as a stepping stone to be utilized. ನಿರ್ಗುಣ ಉಪಾಸನವನ್ನ ಜ್ಞಾನವನ್ನ ಪಡಿಬೇಕಾದ್ರೆ ಸಗುಣ ಉಪಾಸನ ಧ್ಯಾನ ಬೇಕಾಗ್ತದೆ. ಅದರಿಂದ ಅಂತಃಕರಣ ಏಕಾಗ್ರ ಮಾಡ್ಕೋಬೇಕಾಗ್ತದೆ. ಅಷ್ಟರ ಪೂರ್ತಿಕನ ಧ್ಯಾನವನ್ನ ಹೇಳಿ ಜ್ಞಾನಕ್ಕೆ ಹೆಚ್ಚಿಗೆ ಮಹತ್ವವನ್ನ ಕೊಡ್ತಾ ಇದ್ದಾರೆ ಈ 4 ಅಧ್ಯಾಯಗಳಲ್ಲಿ 9, 10, 11, 12. ಇದ್ರಲ್ಲಿ ಏನದ, ಎಷ್ಟು ಬೇಕಷ್ಟು ಉಪಾಸನ, ಮನಸ್ಸು ಅಂತಃಕರಣ ಏಕಾಗ್ರ ಆಗ್ಲಿಕ್ಕೆ ಅಷ್ಟು ಉಪಾಸನೆಯನ್ನು ಮಾಡಿ ಹೆಚ್ಚಿನ ಅಧ್ಯಾಯ ಏನದ ಜ್ಞಾನಕ್ಕೆ ಮಹತ್ವವನ್ನು ಕೊಟ್ಟು ಆವರಣ ಭಂಗ ಮಾಡಲಿಕ್ಕೆ ನೋಡ್ತಾ ಇದ್ದೇವೆ ಅಂತ. This is going to be the approach of the 9th chapter. ಇದು ಏನದ, ನಾವು ಮುಂದೆ 9, 10, 11, 12 2ನೇ ಶತಕದ ಅಭ್ಯಾಸದ ಹಾದಿಯ ಒಂದು ಶಾರ್ಟ್ಕಟ್ ನೋಟ್, ಒಂದು ಸಂಕ್ಷಿಪ್ತ ಒಂದು ಸಿಂಹಾವಲೋಕನ ಮಾಡಬೇಕು. It is a beautiful and a comprehensive and a complete chapter, and this chapter is very similar to the 17th chapter of Gita. ಇದು ಬಹಳ, ಈ 9ನೇ ಅಧ್ಯಾಯ ಬಹಳ ಶ್ರೇಷ್ಠ ಅಧ್ಯಾಯ ಅದ. ಇದು ತನ್ನಷ್ಟಕ್ಕೆ ತಾನೇ ಸಂಪೂರ್ಣ ಅಧ್ಯಾಯ ಅದ. ಇದರಲ್ಲಿ ಎಲ್ಲ ವಿಚಾರಗಳು ಬಂದಾವ, ಸಮಗ್ರವಾಗಿ ಬಂದಾವ. ಪರಮಾತ್ಮ ಯಾವ ವಿಷಯವನ್ನು ಇದ್ರಾಗ ಮುಚ್ಚಿಟ್ಟಾಕ ಹೋಗಿಲ್ಲ, ಎಲ್ಲವನ್ನ ಬಿಚ್ಚಿಟ್ಟು ಹೇಳ್ಯಾರ. ಮತ್ತ ಏನದ, ಇದು ಈ ಅಧ್ಯಾಯ ತಿಳಿದ ಜ್ಞಾನಿ ಆಗೇ ಆಗ್ತಾನ ಅನ್ನುವಂತ ವಿಶ್ವಾಸವನ್ನು ಕೊಡ್ತಾರೆ. ಮತ್ತು ಭಗವದ್ಗೀತೆಯ 17ನೇ ಅಧ್ಯಾಯಕ್ಕೂ ಇದು 9ನೇ ಅಧ್ಯಾಯಕ್ಕೂ ಸಾಮ್ಯ ಅದ ಅನ್ನುವಂತ ಮಾತನ್ನ ಹೇಳ್ತಾರೆ. In fact, as even you study the 9th chapter, we can compare this with the 7th chapter. 7th chapter 17ನೇ ಅಧ್ಯಾಯ ಅಲ್ಲ, 7ನೇ ಅಧ್ಯಾಯಕ್ಕೆ ಸಮ ಇದೆ. 7ನೇ ಅಧ್ಯಾಯದ ಮುಂದಿನ ಭಾಗವೇ 9ನೇ ಅಧ್ಯಾಯದ. ಅದನ್ನ ನೀವು ಅಭ್ಯಾಸ ಮಾಡ್ಕೊಂತ ಹೋದಾಗ ನಿಮಗೆ ಗೊತ್ತಾಗ್ತದೆ. With this background, we will enter the chapter number 9. ಈ ಒಂದು ಪೂರ್ವ ಪೀಠಿಕೆಯೊಂದಿಗೆ 9ನೇ ಅಧ್ಯಾಯದಲ್ಲಿ ಪ್ರವೇಶ ಮಾಡೋಣ ಅಂತೇಳಿ ಮೊದಲನೇ ಶ್ಲೋಕವನ್ನ ನಾ ಏನು ಓದಿದೆ ಆ ಶ್ಲೋಕದ ಅರ್ಥವನ್ನ ಹಿಂಗ್ ಹೇಳ್ತಾರೆ. ಎಷ್ಟಾದ್ರಿ ಟೈಮ್? ನಮ್ಮ ಟೈಮ್ 4 ಆಗೈತ್ರಪ್ಪ. 4 ಆಗೈತೆ ಅಂತ. ದುಂಡಪ್ಪ ಸರ್, ನಾಳಿಂದ 3ನೇ ಪೇಜ್ ಓದ್ರಿ ಅನ್ನುವ